ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟು ಕರಕಲಾಗಿದೆ ರಾಗಿ ಬಣವೆ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಕುದರೇಡದಲ್ಲಿ ನಡೆದಿರುವಂತಹ ಘಟನೆ ಇದು. ನಾಗಪ್ಪ ಎಂಬ ರೈತರಿಗೆ ಸೇರಿದಂತಹ ರಾಗಿ ಬಣವೆ ಇದು. ಆಕಸ್ಮಿಕವಾಗಿ ಬೆಂಕಿ ತಗುಲಿದೆ. ಅಂದಾಜು 3 ಲಕ್ಷ ರೂಪಾಯಿ ನಷ್ಟ ಆಗಿದೆ. ತೆನೆ ಸಹಿತ ಹಾಕಿದ್ರು ರಾಗಿ ಬಣವೆಯನ್ನ. ತೆನೆ ಇಲ್ಲದೆ ಬರೀ ಬಣವೆ ಇತ್ತು ಅಂತ ಹೇಳಿದ್ರೆ ಇಷ್ಟು ಮೌಲ್ಯದ್ದು ನಷ್ಟ ಆಗ್ತಾ ಇರಲಿಲ್ಲ. ಇದಕ್ಕೆ ತೆನೆ ಇತ್ತು ಅಲ್ಲಿ, ಹಾಗಾಗಿ ದೊಡ್ಡ ಪ್ರಮಾಣದ ಹಾನಿಯಾಗಿದೆ ರೈತರಿಗೆ. ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ಕೂಡ್ಲಿಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂಥ ಘಟನೆ ಇದು. ಬೆಂಕಿನ ನಂದಿಸಿದ್ದಾರೆ. ಆದರೆ 3 ಲಕ್ಷದಷ್ಟು ಈಗ ಆ ರೈತನಿಗೆ ಹಾನಿಯಾಗಿದೆ. ಅದರಲ್ಲೂ ತೆನೆ ಸಹಿತ ರಾಗಿಯನ್ನು ಅವರು ಬಣವೆ ಹಾಕಿದ್ರು. ಒಳ್ಳೆ ರೇಟ್ ಬಂದರೆ ಅದನ್ನ ಮಾರಬೇಕು ಅಂತ ಕೂಡ ಪ್ಲಾನನ್ನು ಮಾಡಿದರು. ಬಟ್ ಅಷ್ಟರಲ್ಲೇ ಈ ಆಕಸ್ಮಿಕವಾಗಿ ಬೆಂಕಿ ಆಗಿದೆ, ಬೆಂಕಿ ತಗುಲಿದೆ. ಅಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಏನಾದರೂ ಆಗಿರಬಹುದಾ ಅಥವಾ ಯಾರಾದರೂ ಬೇಕು ಅಂತಲೇ ಕಿಡಿಗೇಡಿಗಳು ಬೆಂಕಿ ಹಚ್ಚಿರಬಹುದಾ? ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ನಡೀತಾ ಇದೆ.